ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೆಬಲ್ಸ್ ಕನ್ನಡ ಚಾನಲ್. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಫ್ರೆಂಡ್ಸ್, ಗಣೇಶನಿಗೆ ಮೋದಕ ಅಂದರೆ ತುಂಬ ಇಷ್ಟ. ಹಾಗಾಗಿ ಇವತ್ತು ಆ ಮೋದಕನ ಹೇಗೆ ಮಾಡೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಈ ಮೋದಕ ಮಾಡೋದಕ್ಕೆ ಏನೇನು ಬೇಕು ನೋಡೋಣ. ನಾನು ಇಲ್ಲಿ 150 ಗ್ರಾಂ ಅಕ್ಕಿಯನ್ನು ಅರ್ಧ ಗಂಟೆ ನೆನೆ ಹಾಕಿಬಿಟ್ಟು ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಈ 150 ಗ್ರಾಂ ಅಕ್ಕಿಗೆ 50 ಗ್ರಾಂ ಹೆಸರು ಬೇಳೆ ತಗೊಂಡಿದ್ದೀನಿ, 150 ಗ್ರಾಂ ಬೆಲ್ಲ ತಗೊಂಡಿದ್ದೀನಿ, 6 ರಿಂದ 7 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ, 1 ಕಪ್ ಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ, ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಈಗ ಇದು ರೆಡಿ ಇದೆ. ಒಂದು ಬೌಲ್ನಲ್ಲಿ ಹಾಕಿಟ್ಕೊಳ್ಳೋಣ. ಇದೇ ಬಾಣಲಿಗೆ ಈಗ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ನೋಡಿ, ಅಕ್ಕಿ ಹಾಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಈ ಅಕ್ಕಿ ಕೂಡ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ನೋಡ್ತಾ ಇದ್ದೀರಾ, ಕಲರ್ ಚೇಂಜ್ ಆಗ್ತಾ ಇದೆ. ಇದು ಕೂಡ ಈಗ ರೆಡಿ ಇದೆ. ಒಂದು ಬೌಲ್ನಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ಹೆಸರು ಬೇಳೆ ಹುರ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಒಂದು ಕಡೆ ಒಂದು ಬೌಲ್ನಲ್ಲಿ ಬೆಲ್ಲ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗೋದಕ್ಕೆ ಬಿಟ್ಬಿಡಿ. ಇವೆಲ್ಲ ಹುರ್ಕೊಳ್ಳೋಷ್ಟೊತ್ತಿಗೆ ಅದು ಬೆಲ್ಲ ನೀರಲ್ಲಿ ಕರಗುತ್ತೆ. ನಾವು ಈ ಕಾಳುಗಳನ್ನೆಲ್ಲ, ಈ ಬೇಳೆ ಕಾಳುಗಳನ್ನು ಹುರ್ಕೋಬೇಕಾದ್ರೆ ತುಂಬ ಕಪ್ಪಾಗೋವರೆಗೂ ಹುರ್ಕೋಬಾರ್ದು. ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈಗ ಹೆಸರು ಬೇಳೆ ಕೂಡ ಹುರಿದಿದ್ದಾಯಿತು. ಫ್ರೆಂಡ್ಸ್, ನಾವೀಗ ಅಕ್ಕಿನ ಮಿಕ್ಸಿ ಜಾರ್ನಲ್ಲಿ ನೈಸಾಗಿ ರುಬ್ಕೊಳ್ಳೋಣ. ಈಗ ರುಬ್ಕೊಂಡಿದ್ದಾಗಿದೆ. ಈಗ ಒಂದು ಬಾಣಲಿ ತಗೊಳ್ಳೋಣ. ಅದಕ್ಕೆ ಬೆಲ್ಲದ ನೀರು, ಏನು ಈಗ ಬೆಲ್ಲ ನೀರಲ್ಲಿ ಕರಗಿದೆಯೋ ಅದನ್ನು ಸೋಸಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿನ ಮಿಕ್ಸ್ ಮಾಡ್ತಾ ಇದ್ದೀನಿ, ಕೊಬ್ಬರಿ ತುರಿಯನ್ನು ಹಾಕ್ತಾ ಇದ್ದೀನಿ, ಈಗ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈಗ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಏನು ಪುಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಹೇಳ್ತಾ ಇದ್ದೀನಲ್ಲ ಫ್ರೆಂಡ್ಸ್, ತುಂಬ ಜಾಸ್ತಿ ಉರಿನೂ ಬೇಡ, ಕಡಿಮೆ ಉರಿನೂ ಬೇಡ. ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿರಿ. ಈಗ ಚೆನ್ನಾಗಿ ಸ್ವಲ್ಪ ಬೇಯಲಿ, ಅದು ಮಿಕ್ಸ್ ಮಾಡ್ತಾ ಇರಿ. ತಿರುವ್ತಾ ಇರಿ ಹಾಗೆ, ಇಲ್ಲಾಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತಿರುವ್ತಾ ಇರಿ. ನೋಡಿ, ಈಗ ಇದು ಗಟ್ಟಿಯಾಗಿದೆ. ಈಗ ಒಂದು ಸೈಡಲ್ಲಿ ಸ್ವಲ್ಪ ಆರಲಿ ಫ್ರೆಂಡ್ಸ್, ಸ್ವಲ್ಪ ಆರೋದಕ್ಕೆ ತೆಗೆದಿಡೋಣ. ಈಗ ಆರಿದೆ. ಇದನ್ನು ಕೈಯಿಂದ ಹಿಡಿದು ಹಿಂಗೆ ಮಾಡಬೇಕು. ಮೋದಕ ನೋಡಿದ್ರಲ್ಲ, ಮೋದಕ ಶೇಪ್ ಈ ರೀತಿ ಮಾಡಬೇಕು. ನಾನು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಈ ರೀತಿ ಈ ಶೇಪಲ್ಲಿ ಇದನ್ನು ಏನು ಮಿಕ್ಸ್ ಆಗಿದೆಯೋ ಎಲ್ಲ ಒಂದು ಈ ಹಿಟ್ಟನ್ನ ಕಟ್ಟಬೇಕು. ನೋಡಿ, ನಾನು ಮೋದಕ ಶೇಪಲ್ಲಿ ಇವನ್ನ ಕಟ್ಟಿಟ್ಕೊಳ್ತಾ ಇದ್ದೀನಿ.
ಇಡ್ಲಿ ಕುಕ್ಕರ್ನಲ್ಲಿ ಇದನ್ನು ಹವೆಲ್ ಬೇಯಿಸಬೇಕು. ಇಡ್ಲಿ ಕುಕ್ಕರ್ಗೆ ಈ ಎಲ್ಲ ಕಟ್ಟಿದಂತಹ ಮೋದಕವನ್ನು ನಾನು ಇಡ್ತಾ ಇದ್ದೀನಿ. ಇದನ್ನು ಒಂದು 7 to 10 ಮಿನಿಟ್ಸ್ ಅಷ್ಟು ಹೊತ್ತು ಬಿಡಬೇಕು. ಅದಾದಮೇಲೆ ತೆಗೆದು ನೋಡಿ. ನಾನು ಇಡ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಈಗ ಒಂದು 7 to 10 ಮಿನಿಟ್ಸ್ ಬಿಡೋಣ. ಈಗ ಲಿಡ್ನ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಗಣೇಶನಿಗೆ ಪ್ರಿಯವಾದ ಮೋದಕ ರೆಡಿಯಾಗಿದೆ. ನೋಡ್ತಾ ಇದ್ದೀರಾ? ಧನ್ಯವಾದ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.